ಟ್ರೈಲರ್ಗೆ ವಾರ್ನರ್ ಅಂತ ಯಾಕೆ ಹೆಸರಿಟ್ರು ಉಪ್ಪಿ ಸರ್ ಅವರು? ಇನ್ಫ್ಲೇಷನ್ ಜಾಸ್ತಿಯಾಗಿ ಜಗತ್ತಿನಲ್ಲಿ ನಿರುದ್ಯೋಗ ಹೆಚ್ಚಾಗಿ ಜನಗಳ ಉಡಲು ಬಟ್ಟೆ ಇಲ್ಲ ಅಂದರೂ ಜಾತಿ ವ್ಯವಸ್ಥೆ ಬೇಕು. ಇದೇ ಅಲ್ವಾ ನಮ್ಮ ಉಪ್ಪಿ ಸರ್ ಅವರ ತಲೆ ಅಂದರೆ. ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವಾರ್ನರ್ ಇವತ್ತು ಉಪ್ಪಿ ಸರ್ ಅವರ ವಾರ್ನರ್ ಬಿಡುಗಡೆಯಾಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಉಪ್ಪಿ ಸರ್ ಅವರು ವಾರ್ನರ್ ಅಂತ ಮೆನ್ಷನ್ ಮಾಡಿ ಇವತ್ತು ಬಿಡುಗಡೆ ಮಾಡ್ತೀವಿ ಅಂತ ಒಂದು ಪೋಸ್ಟ್ ಮುಖಾಂತರ ತಿಳಿಸ್ಕೊಟ್ಟಿದ್ರು. ವಾರ್ನರ್ ಅಂದರೆ ಏನು ಅಂತ ಎಲ್ಲ ತಲೆ ಕೆಡಿಸ್ಕೊಂಡಿದ್ರು. ವಾರ್ನರ್ ಅಂದರೆ ಏನಿರ್ಬೋದು ಅಂತ. ಇವತ್ತು ವಾರ್ನರ್ ಬಿಡುಗಡೆಯಾಗಿದೆ. ವಾರ್ನರ್ ಅಂದರೆ ಟ್ರೈಲರ್ಗೆ ವಾರ್ನರ್ ಅಂತ ಯಾಕೆ ಹೆಸರಿಟ್ರು ಉಪ್ಪಿ ಸರ್ ಅವರು ಅಂತ ಯೋಚನೆ ಮಾಡಿ ನೋಡಿದಾಗ ಪ್ರಪಂಚ ಹದಗೆಡ್ತಾ ಇದೆ, ಅದನ್ನು ವಾರ್ನಿಂಗ್ ಕೊಡೋನು ಒಬ್ಬನು ಬರ್ತಾನೆ ಅಂತ ಈ ಒಂದು ಟ್ರೈಲರ್ಗೆ ಉಪ್ಪಿ ಸರ್ ಅವರು ವಾರ್ನರ್ ಅಂತ ನೇಮ್ ಇಟ್ಟಿದ್ರು. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಯುವೈ ಸಿನಿಮಾದ ಟ್ರೈಲರ್ ಇವತ್ತು ಬಿಡುಗಡೆಯಾಗಿದೆ. ನೋಡೋಣ ಇವತ್ತಿನ ಟ್ರೈಲರ್ ರಿವ್ಯೂನಲ್ಲಿ ಟ್ರೈಲರ್ ಹೇಗಿತ್ತು ಹಾಗೂ ಏನೇನು ಅಂಶಗಳು ಇತ್ತು ಆ ಒಂದು ಟ್ರೈಲರಲ್ಲಿ ಅಂತ ಎಲ್ಲನೂ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. Humans, what have you learned? ಟ್ರೈಲರ್ನಲ್ಲಿ ನಾವು ಗಮನಿಸಿದರೆ ಗ್ಲೋಬಲ್ ವಾರ್ಮಿಂಗ್ನಿಂದ ಕೋವಿಡ್-19 ಬಂದು ಇನ್ಫ್ಲೇಷನ್ ಜಾಸ್ತಿಯಾಗಿ ಜಗತ್ತಿನಲ್ಲಿ ನಿರುದ್ಯೋಗ ಹೆಚ್ಚಾಗಿ ಜನಗಳೆಲ್ಲ ಕಿತ್ತಾಡಿಕೊಂಡು ಹೊಡೆದಾಡಿಕೊಂಡು 2040 ಹೊತ್ತಿಗೆ ನಮ್ಮ ಪ್ರಪಂಚ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಉಪ್ಪಿ ಸರ್ ಅವರು ಈ ಒಂದು ಟ್ರೈಲರ್ನಲ್ಲಿ. 2040 ಜನರ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ತಿನ್ನಲು ಅನ್ನ ಇಲ್ಲ ಅಂತಂದ್ರೂ ಕೈಯಲ್ಲಿ ಮೊಬೈಲ್ ಬೇಕು, ಇರಲು ಮನೆ ಇಲ್ಲ ಅಂತಂದ್ರೂ ದೊಡ್ಡ ದೊಡ್ಡ ಟಿ ವಿಗಳು ಬೇಕು, ಉಡಲು ಬಟ್ಟೆ ಇಲ್ಲ ಅಂದರೂ ಜಾತಿ ವ್ಯವಸ್ಥೆ ಬೇಕು. ಇಲ್ಲಿ ಜನರಿಗೆ ಅದೇ ಬೇಕು. ಊಟ ಬೇಡ, ಬಟ್ಟೆ ಬೇಡ, ಮನೆ ಬೇಡ, ಕೈಯಲ್ಲಿ ಮೊಬೈಲ್ ಕೊಟ್ಟರೆ ಸಾಕು, ಆ ಒಂದು ಸರ್ಕಾರಕ್ಕೆ ಬೆಂಬಲ ನೀಡ್ತಾರೆ. ಅದಕ್ಕೆ ಉದಾಹರಣೆ ಈ ಸೀನ್ ನೋಡಿ. ಇಲ್ಲಿ 4 ಮಂದಿ ಹುಡುಗರು ನಡ್ಕೊಂಡು ಹೋಗ್ತಾ ಇರ್ತಾರೆ, ಕೈಯಲ್ಲಿ ಮೊಬೈಲ್ ಇರುತ್ತೆ. ಆ ಮೊಬೈಲಲ್ಲಿ ಅವರು ಮಂಗಳ ಗ್ರಹಕ್ಕೆ ನಮ್ಮವ್ರು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಅವನು ನಡ್ಕೊಂಡು ಹೋಗ್ತಿರ್ತಾನೆ. ಆದರೆ ಅವನು ನಡ್ಕೊ ಹೋಗ್ತಿರುವಂತಹ ದಾರಿಲಿ ಹಳ್ಳ ಇದೆ ಅಂತಲೇ ಅವನಿಗೆ ಗೊತ್ತಾಗಲ್ಲ. ಅವನು ಆ ಒಂದು ಹಳ್ಳಕ್ಕೆ ಬೀಳ್ತಾನೆ. ಇನ್ನು ಈ ಸೀನ್ ನೋಡಿದರೆ 4 ಮಂದಿ ಹುಡುಗರು ಟಿ ವಿ ನೋಡ್ತಾ ನಮ್ಮವರು ಎಂತೆಂಥ ದೊಡ್ಡ ದೊಡ್ಡ ವೆಫೆನ್ಗಳನ್ನ ಖರೀದಿ ಮಾಡಿದ್ದಾರೆ, ನಾವೆಲ್ಲ ಸೇಫ್ ಅಂತ ಮಾತಾಡ್ಕೊಳ್ತಿರ್ತಾರೆ. ಆದರೆ ಅವ್ರು ಕುಂತಿರುವಂತಹ ಜಾಗನೇ ಸೇಫ್ ಇಲ್ಲ. ಇದನ್ನು ನಾವು ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ನಮ್ಮವರು ಎಷ್ಟರ ಮಟ್ಟಿಗೆ ನಮ್ಮವರು ಮೊಬೈಲ್ ಹಾಗೂ ಸೋಷಿಯಲ್ ಮೀಡಿಯಾಗೆ ಅಟ್ರಾಕ್ಟ್ ಆಗಿದ್ದಾರೆ ಅಂತ. ಇನ್ನು ಜಾತಿ ವ್ಯವಸ್ಥೆ. ಈ ಜಾತಿ ವ್ಯವಸ್ಥೆ ಅನ್ನೋದು 100 ಅಲ್ಲ 1000 ವರ್ಷ ಆದರೂ ನಮ್ಮಿಂದ ಅದು ದೂರ ಆಗಲ್ಲ ಅಂತ ಅರಿತಂಥ ಒಬ್ಬ ಬುದ್ಧಿವಂತ ವ್ಯಕ್ತಿ ತನ್ನ ಪವರಿಂದ ವರ್ಲ್ಡ್ ಲೀಡರ್ ಆಗಿ ಜಗತ್ತನ್ನು ಆಳ್ತಾನೆ. ಜನರ ಮನಸ್ಥಿತಿಯನ್ನು ಅರಿತ ಅವನು ಮೂಲಭೂತ ಸೌಕರ್ಯಗಳು ಅಂತ ಮೊಬೈಲ್ಗಳನ್ನ ಫ್ರೀ ಕೊಡೋದು, ಹಾಗೆ ರೈಸ್ ಬಾಲ್ಗಳನ್ನ ಕೊಡೋದು, ಅದು ಒಂದು ದೊಡ್ಡ ದೊಡ್ಡ ವೆಹಿಕಲ್ಗಳಲ್ಲಿ ಬಂದು ಅದನ್ನು ಕೊಡ್ತಾರೆ. ಹಾಗೆ ಆ ಒಂದು ವೆಹಿಕಲ್ಗಳಲ್ಲೂ ಸಹ ಜಾತಿ ಧರ್ಮ ಅನ್ನೋ ರಿಜಿಸ್ಟ್ರೇಷನ್ ಇರುತ್ತೆ. ಇದೇ ಅಲ್ವಾ ನಮ್ಮ ಉಪ್ಪಿ ಸರ್ ಅವರ ತಲೆ ಅಂದರೆ. ಇನ್ನು ಟ್ರೈಲರ್ ಬಗ್ಗೆ ಮಾತಾಡೋದಾದರೆ ಒಂದೊಂದು ಸೀನ್ ಕೂಡ ರಿಚ್ ಆಗಿ ಬಂದಿದೆ. 100 ಕೋಟಿ ಬಜೆಟ್ ಸಿನಿಮಾಗೆ ಅಂತ ಅವರು ಹೇಳಿದರು, ಅದು ನಿಜನೇ ಅಂತಲೇ ನಾವು ಅಂದ್ಕೋಬೋದು. ಒಂದೊಂದು ಸೀನ್ ಕೂಡ ರಿಚ್ ಆಗಿ ಬಂದಿದೆ. ಅಜನೇಶ್ ಲೋಕನಾಥ್ ಅವರ ಮ್ಯೂಸಿಕ್ ಕೂಡ ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಉಪೇಂದ್ರ ಅವರು ಲಾಸ್ಟಲ್ಲಿ ಒಂದು ಡೈಲಾಗ್ ಹೇಳ್ತಾರೆ. ಓವರಾಲ್ ಆಗಿ ಹೇಳಬೇಕು ಅಂದರೆ ಉಪ್ಪಿ ಸರ್ ಅವರು ವಾರ್ನಿಂಗ್ ಕೊಟ್ಟಿರೋದು ಏನಪ್ಪ ಅಂತ ಹೇಳಿದ್ರೆ, ನೀವು ಈಗಲೂ ಸಹ ಬುದ್ಧಿ ಕಲಿದೆ ಹೋದರೆ ಮುಂದೊಂದು ದಿನ ಜಗತ್ತು ಈ ಒಂದು ಪರಿಸ್ಥಿತಿಗೆ ಬರುತ್ತೆ ಅನ್ನೋದನ್ನು ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ ಈ ಒಂದು ಟ್ರೈಲರ್ ಮುಖಾಂತರ. ಇನ್ನು ಯುವೈ ಸಿನಿಮಾ ಡಿಸೆಂಬರ್ 20ಕ್ಕೆ ಬಿಡುಗಡೆ ಆಗ್ತಾ ಇದೆ. ಇದರಲ್ಲೇ ಇಷ್ಟೊಂದು ವಿಷಯಗಳಿದೆ ಟ್ರೈಲರಲ್ಲಿ. ಇನ್ನೂ ಸಿನಿಮಾದಲ್ಲಿ ಯಾವ ಥರ ವಿಷಯಗಳಿರ್ಬೋದು ಅಂತ ಕಾದು ನೋಡೋಣ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಯಾರು ಉಪೇಂದ್ರ ಸರ್ ಅಭಿಮಾನಿಗಳಿದ್ದರೆ ಲೈಕ್ ಮಾಡಿ, ಈ ವಿಡಿಯೋ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.